ಕಲಬುರಗಿ ನಗರದ ನಂದಿಕೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉದ್ನೂರು ಗ್ರಾಮದ ಏಷ್ಯನ್ ಗ್ರೀನ್ ಪಾರ್ಕ್ ಕಲಬುರಗಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳ ಒದಗಿಸುವಂತೆ ಆಗ್ರಹಿಸಿ ನಂದಿಕೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಕಲಬುರಗಿ ನಗರದ ಹೊರವಲಯದಲ್ಲಿ ಇರುವ ಉದ್ನೂರು ಗ್ರಾಮ ಏಷ್ಯನ್ ಗ್ರೀನ್ ಪಾರ್ಕ್ ಕಲಬುರಗಿ ಲೇಔಟ್ನಲ್ಲಿ ಬೀದಿ ದೀಪ, ಕುಡಿಯುವ ನೀರು, ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದಿರುವ ಕಾರಣ ಸಾರ್ವಜನಿಕರು ಪರದಾಡುವಂತೆ ಆಗಿದೆ. ಕೂಡಲೇ ನಂದಿಕೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿ ಮನವಿ ನೀಡಲಾಗಿದೆ ಎಂದು ಪದ್ಮಾವತಿ ಮಾಲಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೀನಾಕ್ಷಿ ಹಿಪ್ಪರ್ಗಿ, ಜಗದೇವಿ ಕುಂಬಾರ್ ಸೇರಿದಂತೆ ಅನೇಕರು ಏಷ್ಯನ್ ಗ್ರೀನ್ ಪಾರ್ಕ್ ಕಲಬುರಗಿ ಲೇಔಟ್ನ ನಿವಾಸಿಗಳು ಪಾಲ್ಗೊಂಡಿದ್ದರು. ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ಏಷ್ಯನ್ ಗ್ರೀನ್ ಪಾರ್ಕ್ ನಂದಿಕೂರ್ ಗ್ರಾಮ ಪಂಚಾಯತಿ ಅದರಲ್ಲಿ ಬರುತ್ತೆ, ವ್ಯಾಪ್ತಿಯಲ್ಲಿ ಬರುತ್ತೆ. ಗ್ರೀನ್ ಪಾರ್ಕಿನ ಸಮಸ್ಯೆ ಏನಪ್ಪಾ ಅಂತಂದ್ರೆ ಡ್ಯಾಮೇಜ್ಗಳು ಫುಲ್ ಆಗಿದ್ದಾವು. ಹುಳ ಹುಪ್ಟಿಗಳು ಮೇಲೇನೆ ತೇಲ್ತಾ ಇದ್ದಾವು. ಹಾವು, ಚೇಳು, ಕಪ್ಪಿಗಳು ಬಹಳಷ್ಟು ಮಕ್ಕಳಿಗೆ, ಮುಂದೆ ಎಲ್ಲ ಹೆಣ್ಮಕ್ಳಿಗೆ, ಗಂಡಸರಿಗೆ ಎಲ್ಲರಿಗೂ ತೊಂದರೆ ಮಾಡ್ತಾ ಇದ್ದಾವು. ಮತ್ತು ಒಂದು ಕೂಡ ಕರೆಂಟ್ ಇಲ್ಲ, ರೋಡಿನಲ್ಲಿ ಕರೆಂಟ್ ಇಲ್ಲ, ರೋಡ್ ಸೌಲಭ್ಯ ಇಲ್ಲ, ಯಾವುದೇ ಒಂದು ಒಳ್ಳೆ ಈಗ ಸ್ವಚ್ಛ ಭಾರತ ಅಭಿಯಾನ ಅಂತಾರ ಒಂದು ಕಸದ ಗಾಡಿ ಕೂಡ ನಮ್ಮಲ್ಲಿ ಅಲ್ಲಿ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಇವತ್ತು ನಂದಿಕೂರ್ ಗ್ರಾಮ ಪಂಚಾಯತಿಗೆ ಅಲ್ಲಿರ್ತಕ್ಕಂಥ PDO ಅವ್ರಿಗೆ ನಾವು ಮನವಿ ಮಾಡ್ಕೊಂಡಾಗ ಕೂಡಲೇ ನಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಇವತ್ತು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಲೈಟು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದು ಹೆಚ್ಚಿನ ಮಾಹಿತಿ ನಾವು ಈಗ ಏನು ಡ್ಯಾಮೇಜ್ ಕೆಲಸ ಏನಿದೆಲ್ಲ ಬಹಳಷ್ಟು ಪ್ರಾಬ್ಲಮ್ ಇರೋದ್ರಿಂದ ನಾವು ಡ್ಯಾಮೇಜ್ ಇದ್ದೇ ಅವ್ರಿಗೆ ಒತ್ತನ್ನ ಕೊಟ್ಟಿದ್ದೆವು. ಕೂಡಲೇ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಬೇಕಂತ ಹೇಳಿ ಇವತ್ತು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೆವು. ನಾಳೆನೆ ನಮ್ಮ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ಅನುಕೂಲ ಆಯ್ತಪ್ಪ ಅಂತಂದ್ರೆ ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲ ಅಂತಂದ್ರೆ ಕೂಡಲೇ ಅದಕ್ಕೆ ಸಮಸ್ಯೆ ಪರಿಹಾರ ಕೊಡ್ಬೇಕು. ಅಲ್ಲಿ ಏನು ಡ್ಯಾಮೇಜ್ ಕೆಲಸ ಅದ ಕೂಡಲೇ ಮಾಡ್ಬೇಕಂತ ನಾವು ಎಲ್ಲಾ ಮಹಿಳಾ ಸಂಘಟನೆಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಪದ್ಮಾ ಪಾಟೀಲ್.